ಮೊತ್ತ ಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಿಂದಿನ ಕಾರ್ಯಕ್ರಮ ನೋಡಿ ಮೆಚ್ಚಿ ಒಂದಷ್ಟು ಅನುಮಾನಗಳನ್ನು ಪ್ರಶ್ನೆಗಳ ರೂಪದಲ್ಲಿ ಕಳಿಸಿದ್ದೀರಿ. ಉಪವಾಸವನ್ನು ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ನಮ್ಮ ದೇಹದಲ್ಲಿ ವಿಶೇಷವಾದ ಜೀವಕೋಶಗಳು ಇರುತ್ತವೆ. ಅವು ಸ್ವಯಂ ಭಕ್ಷಣವನ್ನು ಮಾಡುತ್ತೆ. ಉಪವಾಸ ಮುಗಿದ ಕೂಡಲೇ ಹೊಟ್ಟೆ ಬಿರಿಯೋ ಹಾಕಿ ತಿನ್ನಬೇಡಿ, ಆಗ ಉಪವಾಸದ ಉಪಯುಕ್ತತೆ ಏನಿದೆ ನಾಶವಾಗುತ್ತದೆ. ದೇಹದಲ್ಲಿ ಅನಗತ್ಯವಾದ ವಸ್ತುಗಳನ್ನೆಲ್ಲ ಹುಡುಕಿ ಹೋಗಿ ಅದನ್ನು ತಿಂದು ಹಾಕಿ ಸ್ವಚ್ಛಗೊಳಿಸುತ್ತಂತೆ. ತಾಮ್ರ ನಮಗೆ ಬೇಕು, ಆದರೆ ಮಿತಿ ಮೀರಿದ ತಾಮ್ರ ತೊಂದರೆ ಕೊಡುತ್ತೆ. ವೈದ್ಯಕೀಯ ಗ್ರಂಥಗಳಲ್ಲಿ ದಾಖಲಾಗಿದ್ದು ಇದಕ್ಕೆ ಚಿಕಿತ್ಸೆ ಇಲ್ಲ, ಸಾವೇ ಇದಕ್ಕೆ ಚಿಕಿತ್ಸೆ. ನಂಬಲಿಕ್ಕೆ ಬಹಳ ಕಷ್ಟವಾಗುತ್ತೆ. ಈ ಕಾಯಿಲೆ ಬರೋದಕ್ಕೆ ಕಾರಣ ಅಮ್ಮಂದರೆ, ಅಪ್ಪಂದರೆ, ಮನೆ ಮಂದಿಯೇ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದನ್ನು ಕುಡಿಯಬಹುದಾ ಅಂತ ತಾವು ಪ್ರಶ್ನೆ ಕೇಳಿದರೆ, ಕುಡೀರಿ ಅನ್ನೋ ಧೈರ್ಯವೂ ನನಗೆ ಇಲ್ಲ, ಕುಡಿಬೇಡಿ ಅಂತ ನಾನು ಹೇಳೋಕ್ಕೂ ಹೋಗಲ್ಲ. ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ಅವರು ಈ ಸರಳ ಸೂತ್ರವನ್ನು ಅನುಸರಿಸಬಹುದು. ಒಳ್ಳೆ ಊಟ ತಿನ್ಕೊಂಡು ಬಂದು ಫ್ರೂಟ್ ಸಲಾಡ್ ಅಂತ ಕೊಡ್ತಾರೆ, ಇಲ್ಲ ಬಾಳೆಹಣ್ಣು ಕೈ ಕೊಡ್ತಾರೆ. ಥರ ಮಕ್ಕಳಿಗೆ ನೋಡು ಅಲ್ಲಿ ರೈನ್ಬೋ ಇದೆಯಲ್ಲ, ಆ ರೈನ್ಬೋಲಿ ಯಾವ್ಯಾವ ಕಲರ್ ಇದೆ, ಯಾವ ಕಲರಿಂದ ತರಕಾರಿ ನಿನಗೆ ಬೇಕು ಅಂತ ಕೇಳಿ ಆ ತರಕಾರಿ ತರಿಸಿ ತಿನ್ನಿಸ್ಬೇಕು ಮಗು. ಕೆಲವು ಬ್ರ್ಯಾಂಡಿನ ಶಾವಿಗೆಗಳು ಬರುತ್ತೆ. ಆ ಶಾವಿಗೆಗಳ ಶೆಲ್ಫ್ ಲೈಫ್ ಉತ್ತಮಗೊಳ್ಳಲಿ ಅನ್ನೋ ಉದ್ದೇಶದಿಂದ ಅದನ್ನು ವ್ಯಾಕ್ಸಲ್ಲಿ ಅದ್ದಿರ್ತಾರೆ. ಮಾತಾಡ್ತಾ ಹೇಳಿದೆ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹಣ್ಣುಗಳನ್ನು ಸಿಪ್ಪೆ ಸಮೇತ ತಿನ್ನಿ ಅಂದೆ. ಕೊನೇ ಬೆಂಚಲ್ಲಿ ಕೂತಿದ್ದಂಥ ಒಬ್ಬ ವ್ಯಕ್ತಿ ತಲೆ ಬಗ್ಗಿಸ್ಕೊಂಡು, ಸಾರು ಹಲಸಿನಣ್ಣೇನು ಮಾಡಲಿ ಅಂತ ಕೇಳಿದ್ರು. ಅವರು ವ್ಯಾಪಾರಿ ತಂತ್ರಗಳನ್ನು ಬಳಸ್ತಾರೆ ತಮಗೆ ಹಣ ಮಾಡಿಕೊಳ್ಳಲಿಕ್ಕೆ. ನಮಗೆ ನಮ್ಮ ಆರೋಗ್ಯ ಬಹಳ ಮುಖ್ಯ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖಾಂತರ ಕನ್ನಡಿಗರ ಮನೆ ಮಾತಾಗಿರುವಂತಹ ಕ್ವಿಜ್ ಮಾಸ್ಟರ್ ಇವರು. ಹಾಗೆಯೇ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ, ವಾಗ್ಮಿ ಕೂಡ ಹೌದು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ನಾ ಸೋಮೇಶ್ವರ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ನಾವು ಬಾಡಿ ಡಿಟಾಕ್ಸ್ ಅಂತ ಹೇಳಿದ್ರೆ ನಮ್ಮ ದೇಹದ ವಿಷಕಾರಿ ಅಂಶಗಳನ್ನು ನಾವು ಯಾವ ರೀತಿಯಾಗಿ ಹೊರ ಹಾಕಬೇಕು, ನಿಜವಾಗಿಯೂ ನಾವು ಅದನ್ನು ಬಾಹ್ಯವಾಗಿ ಮಾಡಬೇಕಾ ಅಥವಾ ನಮ್ಮ ದೇಹವೇ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನು ಅಥವಾ ಆ ಒಂದು ಅಂಶಗಳನ್ನು ಹೊರಗಡೆ ಹಾಕುತ್ತಾ, ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು, ಸೊ ಎಲ್ಲ ವಿಚಾರದ ಬಗ್ಗೆ, ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸರ್ ಇದ್ದಾರೆ. ಸರ್ ಹೇಗಿದ್ದೀರಾ? ನಮಸ್ತೆ ಸರ್. ಆರಾಮಾಗಿದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಧನ್ಯವಾದಗಳು. ನಮ್ಮ ವೀಕ್ಷಕರಿಗೂ ಸಹ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್, ಬಾಡಿ ಡಿಟಾಕ್ಸ್ ತುಂಬ ಜನರಿಗೆ ಈಗ ಒಂದು ರೀತಿ ಹೆಚ್ಚು ಚಾಲ್ತಿಯಲ್ಲಿರುವಂಥ ಒಂದು ಪದ ಅಂತಲೇ ಹೇಳ್ಬೋದು. ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುವಂಥದ್ದು ಅಂತ ಒಂದು ಪ್ರಶ್ನೆ ಬರುತ್ತೆ. ಉಪವಾಸ ಕೂಡ ಉಪಯೋಗಕ್ಕೆ ಬರುತ್ತೆ ಸರ್ ಡಿಟಾಕ್ಸ್ ಅಂತ ಬಂದಾಗ? ಉಪವಾಸ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ಬಂದುಬಿಟ್ಟಿದೆ. ಉದಾಹರಣೆಗೆ ಏಕಾದಶಿಗೆ ಉಪವಾಸ ಮಾಡಬೇಕು ಅಂತ ನಾವೆಲ್ಲ ನಂಬಿದ್ದೇವೆ. ಈ ಏಕಾದಶಿ ಉಪವಾಸ ಅದು ಅವೈಜ್ಞಾನಿಕ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದರು. ಆದರೆ ಇತ್ತೀಚಿನ ಅಧ್ಯಯನಗಳು, ಅದರಲ್ಲಿ ಜಪಾನಿ ವಿಜ್ಞಾನಿಗಳು ಅಧ್ಯಯನ ಮಾಡಿ ಆಟೋಫೇಜಿ ಎನ್ನುವ ಒಂದು ಪ್ರಕ್ರಿಯೆಯ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಅವರು ಮಾಡಿದಂಥ ಸಂಶೋಧನೆಗೆ ನೊಬೆಲ್ ಪಾರಿತೋಷಕ ಬಂದಿದೆ. ಅವರೇನು ಹೇಳ್ತಾರೆ, ನಮ್ಮ ದೇಹದಲ್ಲಿ ವಿಶೇಷವಾದ ಜೀವಕೋಶಗಳು ಇರುತ್ತವೆ, ಅವು ಸ್ವಯಂ ಭಕ್ಷಣವನ್ನು ಮಾಡುತ್ತೆ. ಆಟೋಫೇಜಿ ಅಂದರೆ ಸ್ವಯಂ ಭಕ್ಷಣ ಅಂತ. ದೇಹದಲ್ಲಿ ಅನಗತ್ಯವಾದ ವಸ್ತುಗಳನ್ನೆಲ್ಲ ಹುಡುಕಿ ಹೋಗಿ ಅದನ್ನು ತಿಂದು ಹಾಕಿ ಸ್ವಚ್ಛಗೊಳಿಸುತ್ತಂತೆ. ಹಾಗಾಗಿ ಅವರೇನು ಹೇಳ್ತಾರೆ, ಉಪವಾಸ ಮಾಡೋದು ಒಳ್ಳೆಯದು. 15 ದಿನಗಳಿಗೆ ಒಮ್ಮೆ ಏನು ಉಪವಾಸ ಮಾಡಿ ಅಂತ ನಮ್ಮ ಹಿರಿಯರು ಹೇಳಿದ್ರು, ಅದನ್ನೇ ಇವರು ಸಹ
ಹೇಳ್ತಾರೆ. ಹಾಗಾಗಿ ಉಪವಾಸ ಮಾಡ್ತಂದರೆ ಈ ಆಟೋಫೇಜಿಯಿಂದ ನಮ್ಮ ದೇಹ ಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಹೊಟ್ಟೆಗೂ ವಿಶ್ರಾಂತಿ ಕೊಟ್ಟಂಗೆ ಆಗುತ್ತೆ. ಹೌದು. ಒಂದಷ್ಟು ಬಿರಿಯಾನಿ, ವೆಜಿಟೇಬಲ್ ಪಲಾವು, ಮಸಾಲೆ ದೋಸೆ ಹಾಕಿ ಏನು ಹೊಟ್ಟೆ ಮೇಲೆ ಒತ್ತಡ ಹಾಕಿರ್ತೇವೆ, ಒಂದು ದಿನದ ಮಟ್ಟಿಗಾದರೂ ವಿಶ್ರಾಂತಿ ನಮ್ಮ ಜಠರಕ್ಕೂ ಕರಳಿಗೂ ಕೊಟ್ಟರೆ ಚೆನ್ನಾಗಿರುತ್ತೆ. ಹಾರ್ಮೋನುಗಳ ಸಮತೋಲನಕ್ಕೂ ಈ ಉಪವಾಸ ನೆರವಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಒಂದು ಶಿಸ್ತು ಬರುತ್ತೆ ನಮ್ಮ ಬದುಕಲ್ಲಿ. ಆ ಶಿಸ್ತನ್ನು ರೂಢಿಸ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ. ಆದರೆ ಉಪವಾಸವನ್ನು ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಚಿಕ್ಕ ಚಿಕ್ಕ ಮಕ್ಕಳು, ಗರ್ಭವತಿಯರು, ತಾಯಿಗೆ ಹಾಲನ್ನು ಉಡಿಸ್ತಾ ಇರ್ತಕ್ಕಂಥ ಬಾಣಂತಿಯರು, ಹೃದ್ರೋಗಿಗಳು ಇಂಥವರೆಲ್ಲ ದಯವಿಟ್ಟು ಉಪವಾಸ ಮಾಡಲಿಕ್ಕೆ ಹೋಗಬೇಡಿ. ಆರೋಗ್ಯವಾಗಿರೋರು ನೀವು 15 ದಿನಗಳಿಗೆ ಒಮ್ಮೆ ಉಪವಾಸ ಮಾಡ್ತಂದರೆ ಒಳ್ಳೆಯದು. ಉಪವಾಸ ಮುಗಿದ ಕೂಡಲೇ ಹೊಟ್ಟೆ ಬಿರಿಯೋ ಹಾಕಿ ತಿನ್ನಬೇಡಿ. ಆಗ ಉಪವಾಸದ ಉಪಯುಕ್ತತೆ ಏನಿದೆ ನಾಶವಾಗುತ್ತದೆ. ಉಪವಾಸ ಮುಗಿದ ಮೇಲೆ ಒಂದಷ್ಟು ಹಾಲು ಹಣ್ಣು ಲಘುವಾಗಿ ಸೇವಿಸಿ, ಆಮೇಲೆ 3-4 ಗಂಟೆ 5 ಗಂಟೆ ಆದಮೇಲೆ ನಿಮ್ಮ ದೈನಂದಿನ ಆಹಾರ ಪದಾರ್ಥವನ್ನು ಎಷ್ಟು ತಿಂತೀರೋ ಅಷ್ಟು ತಿಂದರೆ ಸಾಕಾಗುತ್ತೆ. ಹಾಗಾಗಿ ಉಪವಾಸವನ್ನು ನಮ್ಮ ದೈನಂದಿನ ಬದುಕಲ್ಲಿ, ನಮ್ಮ ದಿನಚರ್ಯೆಯಲ್ಲಿ, ಋತುಚರ್ಯೆಯಲ್ಲಿ ಸೇರಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಧನ್ಯವಾದಗಳು ಸರ್. ಸರ್, ಈ ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ವಿಡಿಯೋಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ಜನರು ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದರು, ಒಂದಿಷ್ಟು ಡೌಟ್ಸ್ ಕೂಡ ಅವರಿಗಿತ್ತು. ಸೊ ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸರ್, ಮೊದಲನೆಯ ಪ್ರಶ್ನೆ ಬಂದುಬಿಟ್ಟು, ತಾಮ್ರದ ಬಾಟಲ್ನಲ್ಲಿ ನೀರು ಕುಡಿಯೋದು ಒಳ್ಳೆಯದಾ? ರಾತ್ರಿ ನೀರು ಹಾಕಿ ಇಟ್ಟು ಮರುದಿನ ಕುಡಿಯಬಹುದಾ ಸರ್ ಅಂತ ಕೇಳಿದ್ದಾರೆ. ಏನು ಹೇಳ್ತೀರಾ ಸರ್ ಅದಕ್ಕೆ? ಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಿಂದಿನ ಕಾರ್ಯಕ್ರಮ ನೋಡಿ ಮೆಚ್ಚಿ ಒಂದಷ್ಟು ಅನುಮಾನಗಳನ್ನು ಪ್ರಶ್ನೆಗಳ ರೂಪದಲ್ಲಿ ಕಳಿಸಿದ್ದೀರಿ. ಕೃತಜ್ಞತೆಗಳು. ಹಾಗೆಯೇ ಆ ಪ್ರಶ್ನೆಗಳಿಗೆ ಸೂಕ್ತ ಸಲಹೆ ಸಮಾಧಾನ ಕೊಡೋ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ವಾಹಿನಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಶ್ನೆ: ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ಇಟ್ಟು ಬೆಳಿಗ್ಗೆ ಕುಡಿಯಬಹುದಾ? ಇದು ಪ್ರಶ್ನೆ. ತಾಮ್ರ ನಮಗೆ ಬೇಕು, ಆದರೆ ಮಿತಿ ಮೀರಿದ ತಾಮ್ರ ತೊಂದರೆ ಕೊಡುತ್ತೆ. ನನ್ನ ಬಾಲ್ಯದಲ್ಲಿ ಇಂಡಿಯನ್ ಚೈಲ್ಡ್ಹುಡ್ ಸಿರಾಸಿಸ್ ಅಂತಕ್ಕಂಥ ಒಂದು ವಿಚಿತ್ರವಾದ ಕಾಯಿಲೆ ಬರ್ತಾಯಿತ್ತು. 2-2.5 ವರ್ಷ ಆಗ್ತಾ ಇದ್ದ ಹಾಗೆ ಮಕ್ಕಳು ಸತ್ತೋಗ್ತಾಯಿದ್ರು. ಹೊಟ್ಟೆ ಇಷ್ಟಪ್ಪ ಊದ್ಕೊಂಡ್ಬಿಡೋದು, ಮಗುವಿನ ಹೊಟ್ಟೆ. ಹಾಲು ಕುಡಿಯಲ್ಲ, ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ, ರಚ್ಚೆ ರಚ್ಚೆ ರಚ್ಚೆ, ಕಿರಿಕಿರಿ. ಅಮ್ಮನಿಗಂತೂ ಬೇಸರ ಬಂದುಬಿಡೋದು. ಏನೇನೋ ಔಷಧಿಗಳನ್ನು ಮಾಡಿದ್ರೂ ಸಹ ಗುಣ ಆಗ್ತಾ ಇರಲಿಲ್ಲ. 2.5 ವರ್ಷ ಆಗ್ತಾ ಇದ್ದಾಗೆ 3 ವರ್ಷದ ಒಳಗೆ ಆ ಮಗು ಸಾಯೋದು ಖಚಿತ. ಯಾಕೆ ಈ ರೀತಿ ಮಕ್ಕಳನ್ನು ಕಾಡುತ್ತೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಅಧ್ಯಯನ ಮಾಡಿದ್ರು. ಇಂಡಿಯನ್ ಚೈಲ್ಡ್ಹುಡ್ ಸಿರಾಸಿಸ್ ಅಂತ ವೈದ್ಯಕೀಯ ಗ್ರಂಥಗಳಲ್ಲಿ ದಾಖಲಾಗಿದ್ದು. ಇದಕ್ಕೆ ಚಿಕಿತ್ಸೆ ಇಲ್ಲ, ಸಾವೇ ಇದಕ್ಕೆ ಚಿಕಿತ್ಸೆ. ನಂಬಲಿಕ್ಕೆ ಬಹಳ ಕಷ್ಟವಾಗುತ್ತೆ. ಈ ಕಾಯಿಲೆ ಬರೋದಕ್ಕೆ ಕಾರಣ ಅಮ್ಮಂದರೆ, ಅಪ್ಪಂದರೆ, ಮನೆ ಮಂದಿಯೇ. ಏನು ಕಾರಣ ಅಂತ ಹೇಳ್ತಂದರೆ, ಆ ಮಗುವಿಗೆ ಬೇಕಾದ ಹಾಲನ್ನು ಕಾಯಿಸೋದಕ್ಕೆ ಅವರು ತಾಮ್ರದ ಪಾತ್ರೆಗಳನ್ನು, ಹಿತ್ತಾಳೆ ಪಾತ್ರೆಗಳನ್ನು, ಕಂಚಿನ ಪಾತ್ರೆಗಳನ್ನು ಬಳಸ್ತಾಯಿದ್ರು. ಈ ಎಲ್ಲ ಪಾತ್ರೆಗಳಲ್ಲಿ ತಾಮ್ರದ ಅಂಶ ಇರುತ್ತೆ. ನೀವು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟು ಬಿಸಿ ಮಾಡಿದಾಗ ಆ ತಾಮ್ರದ ಅಂಶ ಏನಿದೆ ಅದು ಜಿನುಗುತ್ತೆ, ಹಾಲಿನ ಒಳಗೆ ಜಿನುಗುತ್ತೆ. ಆ ಹಾಲನ್ನು ಕೊಟ್ಟಾಗ ಹೆಚ್ಚುವರಿ ಪ್ರಮಾಣದ ತಾಮ್ರ ಆ ಮಗುವಿನ ಹೊಟ್ಟೆ ಸೇರುತ್ತೆ. ನಮ್ಮಲ್ಲಿ ಏನು ಮಾಡ್ತಾರೆ, ಹಾಲು ಕಾಯಿಸೋದಕ್ಕೆ ಒಂದು ಪಾತ್ರೆ, ಬೆಳಿಗ್ಗೆ ಕಾಯಿಸಿದ್ರು, ಹಾಲು ಕೊಟ್ಟರು, ಮುಚ್ಚಿಟ್ರು, ಮಧ್ಯಾಹ್ನ ಅದೇ ಪಾತ್ರೆಯನ್ನು ಒಲೆ ಮೇಲಿಟ್ಟು ಮತ್ತೆ ಕಾಯಿಸ್ತಾರೆ. ಬೆಳಿಗ್ಗೆ X ಪ್ರಮಾಣದ ತಾಮ್ರ ಹಾಲಿನೊಳಗೆ ಹೋಗಿದೆ, ಅದೇ ಪಾತ್ರೆಯನ್ನು ಕಾಯಿಸಿದಾಗ Y ಪ್ರಮಾಣದ ಹೆಚ್ಚುವರಿ ತಾಮ್ರ ಸೇರಿಕೊಳ್ಳುತ್ತೆ.
ಸಂಜೆ ಅದೇ ಇದನ್ನು ಕಾಯಿಸಿದಾಗ ಝಡ್ ಪ್ರಮಾಣದ ತಾಮ್ರ ಸೇರಿಕೊಳ್ಳುತ್ತೆ. ಹೀಗೆ ಒಂದು ದಿನದಲ್ಲಿ 3, 4, 5 ಸಲ ಹಾಲನ್ನು ಬಿಸಿ ಮಾಡಿದಾಗ ಅಷ್ಟು ಹೆಚ್ಚುವರಿ ತಾಮ್ರ ಸೇರ್ತಾ ಹೋಗುತ್ತೆ. ಈ ತಾಮ್ರ ನೇರವಾಗಿ ಹೋಗಿ ಮಗುವಿನ ಯಕೃತ್ತಲ್ಲಿ ಜಪ್ ಅಂತ ಕೂತ್ಬಿಡುತ್ತದು, ಅಲ್ಲಾಡೋದೇ ಇಲ್ಲ. ಯಕೃತ್ತಿನ 500ಕ್ಕೂ ಹೆಚ್ಚಿದ ಕೆಲಸಗಳು ಏನಿದೆ ಆ ಕೆಲಸಗಳು ಸರಾಗವಾಗಿ ನಡೆಯೋಲ್ಲ. ಹೊಟ್ಟೆ ಊದ್ಕೊಳ್ಳುತ್ತೆ, ಕಿರಿಕಿರಿ, ರಚ್ಚೆ, ಒಂದು ದಿನ ಮಗು ಸಾಯುತ್ತೆ. ಹಾಗಾಗಿ ಇಂಡಿಯನ್ ಚೈಲ್ಡ್ಹುಡ್ ಸಿರಾಸಿಸ್ಗೆ ಈ ತಾಮ್ರವೇ ಕಾರಣ ಅನ್ನೋ ವಿಚಾರವನ್ನು ವಿಜ್ಞಾನಿಗಳು ಹೇಳಿ ಇಡೀ ಭಾರತೀಯರಿಗೆ ಅವರು ಸೂಚಿಸಿದ ಸಲಹೆ ಏನಪ್ಪ ಅಂತ ಹೇಳ್ತಂದರೆ, ತಾಮ್ರ, ಹಿತ್ತಾಳೆ, ಕಂಚಿನ ಪಾತ್ರೆಗಳಲ್ಲಿ ಹಾಲನ್ನು ಕಾಯಿಸಬೇಡಿ, ಅಡುಗೆಯನ್ನೇ ಮಾಡಬೇಡಿ. ಎರಡನೇದು, ಸ್ಟೀಲ್ ಪಾತ್ರೆಗಳನ್ನು ಬಳಸಿ, ಮಡಿಕೆಯನ್ನು ಬಳಸಿ. ಅಲ್ಯೂಮಿನಿಯಂ ಪಾತ್ರೆಯನ್ನು ಬಳಸಬೇಡಿ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಪದಾರ್ಥಗಳನ್ನು ಮಾಡಿದ್ರೆ, ಅದರಲ್ಲೂ ಸಾರನ್ನು ಮಾಡ್ತು ಅಂದರೆ ಆ ಅಲ್ಯೂಮಿನಿಯಂ ಅಂಶ ಜಿನುಗಿ ಆ ಸಾರಿನ ಮೂಲಕ ಮಿದುಳಿಗೆ ಹೋಗಿ ಆಲ್ಝೈಮರ್ ಅಂತ ಕಾಯಿಲೆಗಳು ಬರೋದಕ್ಕೆ ಕಾರಣವಾಗುತ್ತೆ. ಅಲ್ಯೂಮಿನಿಯಂ ಪಾತ್ರೆಗಳನ್ನು ಅಡುಗೆಗೆ ಬಳಸಬೇಡಿ ಅನ್ನೋದನ್ನು ಹೇಳಿದರು. ಹಾಗಾಗಿ ಇವತ್ತು ಯಾರೂ ಹಿತ್ತಾಳೆ ಪಾತ್ರೆಗಳನ್ನು ಅಡುಗೆಗೆ ಬಳಸೋಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದನ್ನು ಕುಡಿಬಹುದಾ ಅಂತ ತಾವು ಪ್ರಶ್ನೆ ಕೇಳಿದರೆ, ಕುಡೀರಿ ಅನ್ನೋ ಧೈರ್ಯವೂ ನನಗೆ ಇಲ್ಲ, ಕುಡಿಬೇಡಿ ಅಂತ ನಾನು ಹೇಳೋಕ್ಕೂ ಹೋಗೋಲ್ಲ. ಈ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಬೇಕು. ಯಾರಾದರೂ ಅಧ್ಯಯನ ಮಾಡಿ ಒಂದು ಲೋಟದಲ್ಲಿ 12 ಗಂಟೆಗಳ ಕಾಲ ನೀರನ್ನು ತುಂಬಿಸಿದ್ರೆ ಎಷ್ಟು ತಾಮ್ರ ಜಿನುಗುತ್ತೆ, ಆ ತಾಮ್ರ ಒಳ್ಳೆಯದ ಕೆಟ್ಟದ್ದ ಅಧ್ಯಯನಗಳು ಮಾಡಬೇಕು. ನನ್ನ ಗಮನಕ್ಕೆ ಅಂತಹ ಅಧ್ಯಯನ ಯಾವುದೂ ಬಂದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಕುಡೀರಿ ಅಂತಲೂ ಹೇಳೋಲ್ಲ, ಕುಡಿಬೇಡಿ ಅಂತಲೂ ಹೇಳಲ್ಲ. ಹಾಗಿದ್ರೆ ಸ್ಟೀಲ್ ಬಾಟಲಲ್ಲಿ ನೀರು ಕುಡಿಯೋದು ಉತ್ತಮ ಅನಿಸುತ್ತೆ ಸರ್. ಅಷ್ಟೊಂದು ಅಂದರೆ ಡೌಟ್ ಇದ್ದು ಮಾಡೋದಕ್ಕಿಂತ ಅದನ್ನು ತ್ಯಜಿಸಿನೇ ಬೇರೆ ಯಾವುದೋ ಮಣ್ಣಿನ ಪಾತ್ರೆಯಲ್ಲೋ ಅಥವಾ ಸ್ಟೀಲ್ ಬಾಟಲಲ್ಲೋ ಲೋಟದಲ್ಲೋ ನೀರು ಕುಡಿಬಹುದಲ್ವಾ ಅಂತ. ಸ್ಟೀಲ್ ಒಳ್ಳೆಯದು, ಮಣ್ಣಿನ ಪಾತ್ರೆ ಸರ್ವಶ್ರೇಷ್ಠ. ಹೌದು, ಅದು ಈ ಬೇಸಿಗೆಗಂತೂ ಇನ್ನೂ ಉತ್ತಮ ಅಂತಾನೆ ಹೇಳ್ಬೋದು, ತಂಪಾಗಿರುತ್ತೆ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಸರ್, ರಾತ್ರಿ ಅನ್ನ ತಿನ್ನಬಹುದಾ ಅಂತ. ಯಾಕೆ ತಿನ್ನಬಾರ್ದು? ಯಾಕೆ ಅನುಮಾನ ಬಂತವರಿಗೆ? ಮೇ ಬಿ ಡಯಾಬಿಟೀಸ್ ಪೇಷಂಟ್ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಪ್ರಶ್ನೆ ಇಷ್ಟಕ್ಕೆ ಸೀಮಿತ ಆಗಿದೆ. ರಾತ್ರಿ ಅನ್ನ ತಿನ್ನಬಹುದಾ ಅಂತ. ನೋಡಿ, ಅನ್ನದಲ್ಲಿ ಇರೋದು ಸ್ಟಾರ್ಚ್, ಚಪಾತಿಯಲ್ಲಿ ಇರೋದು ಸ್ಟಾರ್ಚ್, ಮುದ್ದೆಯಲ್ಲೂ ಇರೋದು ಸ್ಟಾರ್ಚೆ. ಅಳಿಯಲ್ಲ ಮಗಳ ಗಂಡ ಆಗತ್ತಾ? ಹಾಗಾಗಿ ಸ್ಟಾರ್ಚ್ ಇದ್ದೇ ಇರುತ್ತೆ. ನೀವೇನು ಬೇಕಾದರೂ ತಿನ್ನಿ, ಆದರೆ ಹಿತಮಿತ ಅನ್ನೋದು ಬಹಳ ಮುಖ್ಯ. ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷಲ್ಲಿ ಒಂದು ಮಾತು ಉಂಟು, ಈಟ್ ಯುವರ್ ಬ್ರೇಕ್ಫಾಸ್ಟ್ ಲೈಕ್ ಎನ್ ಎಂಪರರ್, ಯುವರ್ ಲಂಚ್ ಲೈಕ್ ಎ ಪ್ರಿನ್ಸ್ ಆ್ಯಂಡ್ ಯುವರ್ ಡಿನ್ನರ್ ಲೈಕ್ ಎ ಪಾಪರ್. ಅಂದರೆ ಒಂದು ದಿನದಲ್ಲಿ ನಿಮ್ಮ ಬೆಳಗಿನ ಉಪಾಹಾರ ಏನಿದೆ ಅದು ಭರ್ಜರಿಯಾಗಿರಬೇಕು, ಚೆನ್ನಾಗಿ ತಿನ್ನಿ ಅಂತ. ಮಧ್ಯಾಹ್ನದ ಊಟ ಮಧ್ಯಮ ಪ್ರಮಾಣದಲ್ಲಿರಬೇಕು, ರಾತ್ರಿಯ ಊಟ ಕನಿಷ್ಠ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅನ್ನವನ್ನು ಖಂಡಿತ ತಿನ್ನಿ, ಬೇಡ ಅನ್ನಲ್ಲ. ಆದರೆ ಎಷ್ಟು ತಿಂತೀರಿ ಅನ್ನೋದು ಬಹಳ ಮುಖ್ಯ. ಅದನ್ನು ಕಡಿಮೆ ಮಾಡಿಕೊಳ್ಳಿ. ಟೀ 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 ಒಂದು ಸರಳ ಸ್ಮರಣಿಕೆ, ಅಂದರೆ ಇದನ್ನು ಸ್ಮರಣ ಸೂಚಕಗಳು ನೆಮಾನಿಕ್ಸ್ ಅಂತ ನಾವು ಕರೀತೇವೆ. ಹರಿವರಿ ಕರಿ ಅಂತ ಹೇಳ್ತೀವಲ್ವಾ, ಹಾಗೆಯೇ ಟೀ 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 ಏನಪ್ಪ ಹಾಗೆ ಅಂದರೆ ತಟ್ಟೆ ತುಂಬ ತರಕಾರಿ. ರಾತ್ರಿ ಹೊತ್ತು ನಿಮಗೆ ಯೋಚನೆ ಇದೆ ಅಂದರೆ 2 ಚಪಾತಿ ಇಟ್ಕೊಳ್ಳಿ, ಎಷ್ಟು ತರಕಾರಿ ಇಟ್ಕೊಳ್ಳಿ, ಸೊಪ್ಪಿಟ್ಕೊಳ್ಳಿ, ತಿನ್ನಿ. ತರಕಾರಿಗಳು ನಿಮಗೆ ಕ್ಯಾಲರೀಸ್ ಕೊಡೋಲ್ಲ, ತಿನ್ನಿ. ಹೊಟ್ಟೆ ತುಂಬುತ್ತೆ, ಹಸಿವಾಗೋಲ್ಲ, ಬೊಜ್ಜು ಬರಲ್ಲ. ಹಾಗಾಗಿ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ಅವರು ಈ ಸರಳ ಸೂತ್ರವನ್ನು ಅನುಸರಿಸಬಹುದು. 2 ಚಪಾತಿ, ಬೇಕಾದಷ್ಟು ತರಕಾರಿ,
ಪ್ರತಿದಿನ ಒಂದಲ್ಲ ಒಂದು ಹೊಸ ಹೊಸ ತರಕಾರಿ, ಹೊಸ ಹೊಸ ರುಚಿ, ಅದನ್ನು ತಿನ್ಕೊಂಬನ್ನಿ. ಒಂದು 6 ತಿಂಗಳು ಮಾಡಿ ನಿಮ್ಮ ದೇಹದ ತೂಕ ನಿಯಂತ್ರಣಕ್ಕೆ ಬರ್ತಿದ್ರೆ ಕೇಳಿ. ಆದ್ದರಿಂದ ನನ್ನ ಲೆಕ್ಕದಲ್ಲಿ ಅನ್ನ ತಿನ್ನಲಿಕ್ಕೆ ಏನೂ ಅಡ್ಡಿ ಇಲ್ಲ, ಆದರೆ ತಿನ್ನುವ ಪ್ರಮಾಣದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೊ ತಟ್ಟೆ ತುಂಬ ತರಕಾರಿ ತಿನ್ನಬೇಕು, ಟೀ- ಅಂದ್ರೆ ಟೀ- ರೈನ್ಬೋ ಇರಬೇಕು ಅಂತ ಹೇಳ್ತಾರಲ್ಲ, ಕಲರ್ಫುಲ್ ಆಗಿರಬೇಕು ನಮ್ಮ Yes. ಪ್ಲೇಟ್ಸ್ ಅಂತ. ತರಕಾರಿಗಳು ಕಲರ್ಫುಲ್ಲಾಗಿ ರೈನ್ಬೋ ನೆನಪಿಗೆ ಬರಬೇಕು ಅಂತ ಹೇಳ್ತಾರೆ. ಮಕ್ಕಳಿಗೆ ನೋಡು ಅಲ್ಲಿ ರೈನ್ಬೋ ಇದೆಯಲ್ಲ, ಆ ರೈನ್ಬೋಲಿ ಯಾವ್ಯಾವ ಕಲರ್ ಇದೆ, ಯಾವ ಕಲರಿಂದ ತರಕಾರಿ ನಿನಗೆ ಬೇಕು ಅಂತ ಕೇಳಿ ಆ ತರಕಾರಿ ತರಿಸಿ ತಿನ್ನಿಸ್ಬೇಕು ಮಗುಗೆ. ಸೊ ರೈನ್ಬೋ ತರಕಾರಿ, ಟೀ ತಟ್ಟೆ ತುಂಬ ತಿನ್ನಿ. ಸರ್, 3ನೇ ಪ್ರಶ್ನೆ ಬಂದ್ಬಿಟ್ಟು, ಹಣ್ಣಿನ ರಸಕ್ಕೆ ಸಕ್ಕರೆ ಅಥವಾ ಐಸ್ ಹಾಕಬಾರ್ದು ಸರಿ, ಆದರೆ ನೀರು ಹಾಕಿದ್ರೆ ತೊಂದರೆ ಆಗುತ್ತಾ, ದಯವಿಟ್ಟು ತಿಳಿಸಿ ಸರ್ ಅಂತ. ನೀರು ಹಾಕಿದ್ರೆ ತೊಂದರೆ ಏನಾಗಲ್ಲ, ಖಂಡಿತ ನೀರು ಹಾಕ್ಕೊಂಡು ಕುಡಿಬಹುದು. ಆದರೆ ನಾನು ಸಾಮಾನ್ಯವಾಗಿ ಹಣ್ಣಿನ ರಸ ಕುಡಿಯೋಕ್ಕೆ ಹೋಯಿತು ಅಂತ ಹೇಳುತ್ತಂದರೆ ಅವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ, ದಯವಿಟ್ಟು ಐಸೂ ಹಾಕಬೇಡಿ, ನೀರೂ ಹಾಕಬೇಡಿ, ಹಾಲೂ ಹಾಕಬೇಡಿ, ಹಣ್ಣಿನ ರಸ ಹಾಗೇ ತೆಗೆದುಬಿಟ್ಟು ನಾನು ಕೊಡಿ, ಬೇಕಾದರೆ ಹೆಚ್ಚುವರಿ ಹಣ ತಗೊಳ್ಳಿ, ಚಿಂತೆ ಇಲ್ಲ. ಹಣ್ಣಿನ ರಸಕ್ಕೆ ಏನನ್ನೂ ಬೆರೆಸಬಾರ್ದು, ಅದರಲ್ಲೂ ಸಕ್ಕರೆಯನ್ನಂತೂ ಬೆರೆಸಲೇಬಾರ್ದು. ಸಕ್ಕರೆ ಬೆರೆಸಿದ್ರೆ ಹಣ್ಣಿನ ಮೂಲ ಸ್ವಾದಿಷ್ಟ ಮರೆಯಾಗುತ್ತೆ. ಆ ಮಾವಿನ ಹಣ್ಣಿನ ಘಮ ಇರುತ್ತಲ್ಲ, ಆ ರುಚಿ ಇರುತ್ತಲ್ಲ, ಹೊರಟೋಗುತ್ತದೆ. ನೀವು ಸಕ್ಕರೆ ಹಾಕಿಬಿಟ್ರೆ, ನೀರು ಹಾಕಿಬಿಟ್ರೆ, ಹಾಲು ಹಾಕಿಬಿಟ್ರೆ ನನಗಿಷ್ಟ ಆಗಲ್ಲ. ನಾನು ನೇರವಾಗಿ ಹಣ್ಣಿನ ರಸ ಕುಡಿಯೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಹೆಚ್ಚು ಜನ ಬಂದುಬಿಟ್ಟಿದ್ದಾರೆ ಮನೆಗೆ, ಒದಗಬೇಕು ಅಂದರೆ ನೀರು ಹಾಕಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ, ಅದು ಬೇರೆ ವಿಚಾರ. ಆದರೆ ವೈಯಕ್ತಿಕವಾಗಿ ನೀವು ಒಂದು ಜ್ಯೂಸನ್ನು ತರಿಸ್ಕೊಂಡು ಕುಡಿತೀನಿ ಅನ್ನೋದಾದರೆ ಸಾಧ್ಯವಾದಷ್ಟು ಐಸ್ ಹಾಕದೆ, ನೀರು ಹಾಕದೆ, ಸಕ್ಕರೆ ಹಾಕದೆ, ಹಾಲು ಹಾಕದೆ, ಶುದ್ಧ ಹಣ್ಣಿನ ರಸ ಕುಡಿದ್ರೆ ಒಳ್ಳೆಯದು. ಕೂತ್ಕೊಂಡೆ ಯಾಕೆ ನೀರು ಕುಡಿಬೇಕು ಸರ್ ಅಂತ ಕೇಳಿದ್ದಾರೆ. ನಿಜವಾಗಿಯೂ ಹೌದಾ ಸರ್? ಕೂತ್ಕೊಂಡೆ ನೀರು ಕುಡಿಬೇಕಾ, ನಿಂತ್ಕೊಂಡು ಕುಡಿಬಾರ್ದಾ ಅಂತ? ಕೂತ್ಕೊಂಡು ಕುಡಿಯುವಾಗ ಏನಾಗುತ್ತೆ ಅಂದರೆ, ಈ ಅನ್ನನಾಳ ಗಂಟಲು ಇದೆಯಲ್ಲ, ಒಂದು ವಿಶ್ರಾಮ ಸ್ಥಿತಿಯಲ್ಲಿರುತ್ತೆ, ಆರಾಮವಾಗಿ ಕುಡಿಲಿಕ್ಕೆ ಸಾಧ್ಯವಾಗುತ್ತೆ. ನಿಂತ್ಕೊಂಡು ಕುಡಿಯುವಾಗ ಅಷ್ಟು ಆರಾಮವಾಗಿರಲ್ಲ, ಆ ಅಂಗಗಳು ಸ್ವಲ್ಪ ಒತ್ತಡದಲ್ಲಿ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ನೀರು ನೆತ್ತಿಗೆ ಹತ್ತುತ್ತೆ ಅಂತ ಹೇಳ್ತೀವಲ್ವ, ಆ ರೀತಿ ಆಗುವ ಸಂದರ್ಭ ಉಂಟು. ಹಾಗಾಗಿ ಸಾಧ್ಯವಾದಷ್ಟು ಕೂತ್ಕೊಂಡು ಊಟ ಮಾಡಬೇಕು, ಕೂತ್ಕೊಂಡು ನೀರನ್ನು ಕುಡಿಬೇಕು. ಇಲ್ಲ ನಾನು ನಿಂತ್ಕೊಂಡೇ ತಿಂತೀನಿ ಅಂದರೆ ನಿಮ್ಮ ಇಷ್ಟ. ಕೆಲವು ಅವಘಡಗಳು ಸಂಭವಿಸಿವೆ ನಿಂತ್ಕೊಂಡು ನೀರು ಕುಡಿಯುವಾಗ, ತಿನ್ನುವಾಗ. ಅದರಲ್ಲೂ ಆತುರವಾಗಿ ಹರಿಬರಿ ಕರಿ ಆ ಗುಂಪಿಗೆ ಸೇರಿದಂಥ ಜನಕ್ಕೆ ತೊಂದರೆ ಆಗಿವೆ. ನಿಮಗಾಗಬಾರ್ದು ಅಂತ ನಮ್ಮ ಕಾಳಜಿ. ಹಾಗಾಗಿ ದಯವಿಟ್ಟು ಕೂತ್ಕೊಂಡೇ ನೀರನ್ನು ಕುಡೀರಿ. ಈ ಒಂದು ಪ್ರಶ್ನೆಯನ್ನು ತುಂಬ ಜನ ಕೇಳಿದರು. ಸಿಪ್ಪೆ ಸಮೇತ ತಿನ್ನಬಹುದಾದ ಹಣ್ಣುಗಳು ಯಾವುದೆಲ್ಲ ಸರ್? ವಿಶೇಷವಾಗಿ ನೋಡೋದಾದರೆ ಈಗ ಸೇಬು ಹಣ್ಣಿನಲ್ಲಿ ವ್ಯಾಕ್ಸ್ ಇರುತ್ತೆ, ಅದನ್ನು ತೆಗೆಯೋದಕ್ಕೆ ಆಗುತ್ತಾ ಅಂತ. ಯಾಕಂದರೆ ಕಳೆದ ಸಂಚಿಕೆ ವಿಡಿಯೋದಲ್ಲಿ ನೀವು ಹೇಳಿದ್ರಿ ಸೇಬನ್ನು ಸಿಪ್ಪೆ ಸಮೇತ ತಿನ್ನಿ ಅಂತ. ಆವಾಗ ತುಂಬ ಜನರಿಗೆ ಬಂದಿರುವಂಥ ಒಂದು ಮುಖ್ಯವಾದ ಪ್ರಶ್ನೆ ಏನು ಅಂತ ಅಂದರೆ, ಸೇಬು ಹಣ್ಣಿನಲ್ಲಿ ವ್ಯಾಕ್ಸ್ ಕೋಟಿಂಗ್ ಇರುತ್ತಲ್ವ ಸರ್, ಅದನ್ನು ಸಿಪ್ಪೆ ಸಮೇತ ತಿಂದರೆ ನಮ್ಮ ಆರೋಗ್ಯಕ್ಕೆ ಹಾನಿ ಅಲ್ವಾ? ಹೆಂಗೆ ಹೇಳ್ತೀರಾ ನೀವು ಸಿಪ್ಪೆ ಸಮೇತನೇ ತಿನ್ನಬೇಕು ಅಂತ? ಇದಕ್ಕೆ ಪರಿಹಾರ ತಿಳಿಸಿ ಅಂತ ಮತ್ತೆ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸರ್. ಈಗ ಪರಿಹಾರ ನೀವೇ ತಿಳಿಸ್ಬೇಕು. ಸಾರ್ವಜನಿಕ ವೇದಿಕೆಯಲ್ಲಿ ಒಂದು ಸಲ ಮಾತಾಡ್ತಾ ಹೇಳಿದೆ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹಣ್ಣುಗಳನ್ನು ಸಿಪ್ಪೆ ಸಮೇತ ತಿನ್ನಿ ಅಂದೆ. ಕೊನೇ ಬೆಂಚಲ್ಲಿ ಕೂತಿದ್ದಂಥ ಒಬ್ಬ ವ್ಯಕ್ತಿ ತಲೆ ಬಗ್ಗಿಸ್ಕೊಂಡು, ಸಾರು ಹಲಸನ್ನೇನು ಮಾಡಲಿ ಅಂತ ಕೇಳಿದ್ರು. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹಣ್ಣುಗಳನ್ನು ಸಿಪ್ಪೆ ಸಮೇತ ತಿನ್ನಿ ಅಂತ ಹೇಳ್ತೇವೆ. ಆದರೆ ಹಲಸಿನ ಹಣ್ಣು ಸಿಪ್ಪೆ ಸಮೇತ ತಿನ್ನೋದು ಬೇಕಿಲ್ಲ. ತಾವು ಸೇಬಿನ ಬಗ್ಗೆ ಹೇಳಿದ್ರೆ, ಹೌದು, ಸೇಬಿಗೆ ವ್ಯಾಕ್ಸ್ ಕೋಟಿಂಗ್ ಇರೋದು ನಿಜ. ಆ ವ್ಯಾಕ್ಸ್ ಕೋಟಿಂಗನ್ನು ತೆಗೆದುಬಿಟ್ಟೇ ತಿನ್ನಬೇಕು. ಹೇಗೆ? ಸೇಬನ್ನು ಕೊಂಡ್ಕೊಂಡು ಬಂದು ಇಟ್ಟ ಮೇಲೆ ಪಾತ್ರೆಯಲ್ಲಿ ಕುದಿಯೋ ನೀರನ್ನು ಸುರಿಬೇಕು, ಅದ್ರ ಮೇಲೆ ಸಾವಕಾಶವಾಗಿ ಸುರಿಬೇಕು. ಬಿಸಿ ಬಿಸಿ ಕುದಿಯೋ ನೀರು ಚೆನ್ನಾಗಿ ಕುದಿಬೇಕು ನೀರು, ಆವಾಗ ವ್ಯಾಕ್ಸ್ ಕರಗುತ್ತೆ. ಇಲ್ಲದಿದ್ದರೆ ಕರಗದೇ ಇರ್ಬೋದು ಅದು.
ಹಾಗಾಗಿ ಚೆನ್ನಾಗಿ ಕುದಿಯೋ ನೀರು ಹಾಕಿಬಿಟ್ಟು ಬಿಸಿನೀರಲ್ಲಿ ಒಂದು 15-20 ನಿಮಿಷ ಬಿಟ್ಟರೆ ಅಷ್ಟು ಕರಗುತ್ತೆ. ಆನಂತರ ಬೇರೆ ನೀರಲ್ಲಿ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ತಿಂದರೆ ಏನೂ ತೊಂದರೆ ಇಲ್ಲ. ಹಾಗೆಯೇ ಕೆಲವು ಬ್ರ್ಯಾಂಡಿನ ಶಾವಿಗೆಗಳು ಬರುತ್ತೆ. ಆ ಶಾವಿಗೆಗಳ ಶೆಲ್ಫ್ ಲೈಫ್ ಉತ್ತಮಗೊಳ್ಳಲಿ ಅನ್ನೋ ಉದ್ದೇಶದಿಂದ ಅದನ್ನು ವ್ಯಾಕ್ಸಲ್ಲಿ ಅದ್ದಿರ್ತಾರೆ. ಶಾವಿಗೆಗೆ ನನಗೀಗಲೇ ಗೊತ್ತಾಗಿತ್ತು. ಶೆಲ್ಫ್ ಲೈಫ್ ಅಂದರೆ ಅದು ಹೆಚ್ಚು ಕಾಲ ಬಾಳಿಕೆ ಬರಬೇಕು, ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ 6 ತಿಂಗಳು 1 ವರ್ಷ ಇರಲಿ ಅನ್ನೋ ಕಾರಣಕ್ಕೆ ಅವ್ರೇನು ಮಾಡ್ತಾರೆ, ವ್ಯಾಕ್ಸ್ ಕೋಟಿಂಗ್ ಹಾಕ್ಬಿಡ್ತಾರೆ. ವ್ಯಾಕ್ಸ್ ಕೋಟಿಂಗ್ ಹಾಕಿದ್ರೆ ಬ್ಯಾಕ್ಟೀರಿಯಾಗಳು ಬೆಳೆಯಲ್ಲ ಅದ್ರ ಮೇಲೆ. ಹಾಗಾಗಿ ಅದನ್ನು ಉಪಯೋಗಿಸೋ ನಾವು ಒಂದು ಸಲ ಅದನ್ನು ಬಿಸಿನೀರಲ್ಲಿ ಅದ್ದುಬಿಟ್ಟು ತೆಗೆದರೆ ಗೊತ್ತಾಗುತ್ತೆ. ತೆಗೆದ ಮೇಲೆ ನೀರನ್ನು ಹೊರಗಡೆ ತೊಗೊಂಡೋಗ್ಬಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಹೀಗೆ ಓರೆಯಿಂದ ಮೇಲೆ ಏನಾದರೂ ಜಿಡ್ಡು ಪದಾರ್ಥ ತೇಲ್ತಾ ಇದೆಯಾ ಕಾಣುತ್ತೆ ನಿಮಗೆ, ಅದು ವ್ಯಾಕ್ಸ್ ಆಗಿರುತ್ತೆ. ಹೌದು. ಹಾಗಾಗಿ ಸ್ವಲ್ಪ ಅವರು ವ್ಯಾಪಾರಿ ತಂತ್ರಗಳನ್ನು ಬಳಸ್ತಾರೆ ತಮಗೆ ಹಣ ಮಾಡಿಕೊಳ್ಳಲಿಕ್ಕೆ. ನಮಗೆ ನಮ್ಮ ಆರೋಗ್ಯ ಬಹಳ ಮುಖ್ಯ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಾಗುತ್ತೆ. ಹಾಗಾಗಿ ಸೇಬನ್ನು ಕುದಿಯೋ ನೀರಲ್ಲಿ ಅದನ್ನು 1-20 ನಿಮಿಷ ಬಿಟ್ಟು ಆನಂತರ ಬಳಸ್ಬೋದು. ಇನ್ನು ಕೊನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನಬಹುದಾ ಸರ್ ಅಂತ ಕೇಳಿದ್ದಾರೆ. ಸತ್ಯ ಹೇಳಬೇಕು ಅಂದರೆ ಎಲ್ಲ ಹಣ್ಣುಗಳನ್ನು ಖಾಲಿ ಹೊಟ್ಟೆಯಲ್ಲೇ ತಿನ್ನಬೇಕು, ಬರೀ ಬಾಳೆಹಣ್ಣನ್ನಲ್ಲ, ಎಲ್ಲ ಹಣ್ಣುಗಳಿವೆ. ನಾವು ವಿರುದ್ಧ ಮಾಡ್ತೇವೆ. ಒಳ್ಳೆ ಊಟ ತಿನ್ಕೊಂಡು ಬಂದು ಫ್ರೂಟ್ ಸಲಾಡ್ ಅಂತ ಕೊಡ್ತಾರೆ, ಇಲ್ಲ ಬಾಳೆಹಣ್ಣು ಕೈ ಕೊಡ್ತಾರೆ. ಇದು ತಪ್ಪಿದು. ಹಾಗಾಗಿ ಮಕ್ಕಳು ಶಾಲೆಯಿಂದ ಬಂದು ಕೂಡಲೇ ಹೆಚ್ಚಿದ ಹಣ್ಣುಗಳ ಒಂದು ಬಟ್ಟಲು ಕೊಟ್ಟರೆ ಅದನ್ನು ತಿಂದರೆ ಒಂದಷ್ಟು ಬಾದಾಮಿ, ಖರ್ಜೂರ, ಒಂದಷ್ಟು ಸೌತೆ ಬೀಜ, ಕಲ್ಲಂಗಡಿ ಬೀಜ, ಕುಂಬಳ ಬೀಜ ತಿಂದರೆ ಮಕ್ಕಳು ಆರೋಗ್ಯವಾಗಿರ್ತಾರೆ. ಹಾಗಾಗಿ ಹಣ್ಣುಗಳನ್ನು ಮತ್ತು ಈ ಒಣ ಹಣ್ಣುಗಳನ್ನು ಸಾಧ್ಯವಾದಷ್ಟು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ಬಹಳ ಒಳ್ಳೆಯದು. ಇತರ ಆಹಾರ ಪದಾರ್ಥಗಳ ಜೊತೆಯಲ್ಲಿ ಅವುಗಳನ್ನು ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜನರು ಕೇಳಿರುವಂಥ ಪ್ರಶ್ನೆಗೆ ನೀವು ಅಷ್ಟೇ ಸೂಕ್ತವಾಗಿರುವಂಥ ಉತ್ತರಗಳನ್ನು ಕೂಡ ಕೊಟ್ಟಿದ್ದೀರಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸೇಬಿನ ವಿಚಾರದಲ್ಲಿ ಬಂದಾಗ ತುಂಬ ಜನರಿಗೆ ಇದ್ದಂಥ ಪ್ರಶ್ನೆಗೆ ಒಂದು ಉತ್ತಮ ಪರಿಹಾರವನ್ನು ಕೊಟ್ಟಿದ್ದೀರಾ. ಸೊ ಬಿಸಿನೀರಲ್ಲಿ ಹಾಕಿ ಆ ವ್ಯಾಕ್ಸನ್ನು ತೆಗಿಬಹುದು, ಅದನ್ನು ಹೊರತುಪಡಿಸಿ ಹಲವಾರು ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಬಾಡಿ ಡಿಟಾಕ್ಸನ್ನು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ನಮ್ಮ ದೇಹದ ಅಂಗನೇ ಅದನ್ನು ಡಿಟಾಕ್ಸ್ ಮಾಡೋದ್ರಿಂದಾಗಿ ನಾವು ಬಾಹ್ಯವಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಎಲ್ಲ ವಿಚಾರಗಳನ್ನು ನಮ್ಮ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಮನ ಮುಟ್ಟುವಂತೆ ತಿಳಿಸಿದ್ದೀರಾ ಅಂತಲೇ ಹೇಳ್ಬೋದು. ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ತುಂಬ ಧನ್ಯವಾದಗಳು. ನನ್ನನ್ನು ಕರೆದಿದ್ದಕ್ಕೆ, ನಮ್ಮ ವೀಕ್ಷಕರನ್ನು ಭೇಟಿ ಮಾಡೋದಕ್ಕೆ, ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ತಾವಿಬ್ಬರೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಬ್ಬರಿಗೂ ನಾನು ಆಭಾರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಧನ್ಯವಾದಗಳು ಸರ್. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಸ್ಕೂಲಲ್ಲಿರ್ತಾ ಅಥವಾ ನಾವು ನಿಮ್ಮ ಕಾರ್ಯಕ್ರಮಗಳನ್ನು ನೋಡಬೇಕಾದ್ರೆ ನಾವು ನಿಮ್ಮ ಅಭಿಮಾನಿಯಾಗಿದ್ವಿ. ಆದರೆ ಇವತ್ತು ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡುವಂಥ ಒಂದು ಸಂದರ್ಶನವನ್ನು ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಇದು ನನ್ನ ಪುಣ್ಯ ಅಂತ ಹೇಳ್ಬೋದು. ಇದು ಉತ್ಪ್ರೇಕ್ಷೆ ಅಲ್ಲ, ಬಟ್ ನಿಜವಾಗಿಯೂ ನಾನು ಹಾರ್ಟಿಂದನೇ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಅಮೂಲ್ಯವಾಗಿರುವಂಥ ಟೈಮನ್ನು ನಮಗೆ ಕೊಟ್ಟಿದ್ದೀರಾ. ಸೊ ಡಿಟೇಲ್ ಆಗಿರುವಂಥ ಇನ್ಫಾರ್ಮೇಷನನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಮತ್ತೊಮ್ಮೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೂ ಸಹ ಇದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಅವಕಾಶ. ಯಾವತ್ತೋ ಎಲ್ಲೋ ಏನೋ ಮಾತಾಡಿರೋದು ಯಾರಿಗಾದರೂ ಒಬ್ಬರಿಗೆ ಉಪಯೋಗ ಆಗಿದೆ ಅನ್ನೋದಕ್ಕೆ ನೀವು ಪುರಾವೆ ನನಗೆ. ನಿಮ್ಮಂತಹವರ ಮಾತುಕತೆ ಮತ್ತು ಮರುಭರಣ ಫೀಡ್ಬ್ಯಾಕ್ ಏನಿದೆ ಅದು ಇಂತಹ ಕಾರ್ಯಕ್ರಮವನ್ನು ಮತ್ತಷ್ಟು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟ ಹಾಗೆ. ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಅನೇಕ ವಿಚಾರಗಳನ್ನು ಡಾಕ್ಟರ್ ಸೋಮೇಶ್ವರ ಅವರಿಂದ ನಾವು ತಿಳ್ಕೊಂಡಿದ್ವಿ. ಹಾಗಾಗಿ ನಮ್ಮ ಆಲೋಚನೆ ಆಗಿರಬಹುದು, ನಾವು ಸೇವಿಸುವಂಥ ಆಹಾರ ಆಗಿರ್ಬೋದು, ನಮ್ಮ ದೈನಂದಿನ ಚಟುವಟಿಕೆ ಆಗಿರ್ಬೋದು, ಎಲ್ಲವೂ ಕೂಡ ಹಿತಮಿತವಾಗಿದ್ದಾಗ ನಾವು ಆರೋಗ್ಯಕರ ಬದುಕನ್ನು ಸಾಗಿಸುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಸರ್ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.